व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरि ओम। ಶ್ರೀಕೃಷ್ಣ ಪರಮಾತ್ಮ ತನ್ನ ಶಾರ್ಂಗಧನುಸ್ಸಿನ ಪ್ರಭಾವದಿಂದಾಗಿ ದೇವತೆಗಳಲ್ಲಿದ್ದಂತಹ ಆಸುರಿ ಆವೇಶವನ್ನ ಹೊಡೆದೋಡಿಸಿ ಅವರಿಗೆ ತಾನು ಪರಮಾತ್ಮ ಎನ್ನುವಂತಹ ಜ್ಞಾನವನ್ನ ಕೊಟ್ಟು ಮತ್ತೆ ಪರಮಾತ್ಮ ಇಂದ್ರನಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿ, ನಾನು ಭೂಮಿಯ ಮೇಲೆ ಇರುವಷ್ಟು ಕಾಲ ನಿನ್ನ ಮಗನಾದಂತಹ ಅರ್ಜುನನನ್ನ ಯಾರೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ವರವನ್ನು ಕೊಟ್ಟು ಮತ್ತೆ ಪುನಃ ದ್ವಾರಕಾ ಪಟ್ಟಣಕ್ಕೆ ಪ್ರಯಾಣವನ್ನು ಮುಂದುವರಿಸಿದ ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 139ನೇ ಶ್ಲೋಕದಿಂದಾಗಿ ಪ್ರಾರಂಭ. ಪ್ರವಿಶ್ಯ ಚೇಷಃ ಸ್ವಪುರೀಂ ಸ ಯಾದವೈಃ ಸಂಪೂಜಿತೋಂತಃ ಉರಮೇತ್ಯ ಚಾಂಗಣೆ. ತರುಂ ಪ್ರಿಯಾಯಾಃ ನ್ಯದಧಾತ್ ಗೃಹಸ್ಯ ಸಹೈವ ಶೃಂಗೇಣ ಚರತ್ನ ಸದ್ಗಿರೇಃ. ಪದಚ್ಛೇದ. ಪ್ರವಿಶ್ಯ ಚ ಈಶಃ ಸ್ವಪುರೀಂ ಸಹ ಯಾದವೈಃ ಸಂಪೂಜಿತಃ ಅಂತಃಪುರಂ ಏತ್ಯ ಚ ಅಂಗಣೆ ತರುಂ ಪ್ರಿಯಾಯಾಃ ನ್ಯದಧಾತ್ ಗೃಹಸ್ಯ ಸಹ ಏವ ಶೃಂಗೇಣ ಚ ರತ್ನಸದ್ಗಿರೇಃ. ಹೀಗೆ ಪರಮಾತ್ಮ ತಾನೇನ್ ಮಾಡಿದ, ಈಶಃ ಅಂದ್ರೆ ಒಡೆಯ, ಈಶ ಅಂದ್ರೆ ಒಡೆಯನಾದ ಸರ್ವರಿಗೂ ಒಡೆಯನಾದಂತಹ ಶ್ರೀಕೃಷ್ಣ ಪರಮಾತ್ಮ ತನ್ನ ಪಟ್ಟಣವನ್ನ ಪ್ರವೇಶ ಮಾಡಿದ. ಸ್ವಪುರೀಂ, ತನ್ನ ಪಟ್ಟಣವನ್ನ ಅರ್ಥಾತ್ ದ್ವಾರಕಾ ಪಟ್ಟಣವನ್ನ ಪ್ರವೇಶ ಮಾಡಿದಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಯಾದವೈಹಿ ಸಂಪೂಜಿತ, ಸಮಸ್ತ ಯಾದವರು ಕೂಡ ವಿಶೇಷವಾದಂತಹ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಡೀ ಜಗತ್ತಿಗೇನೆ ಕಂಟಕಪ್ರಾಯನಾದಂತಹ ನರಕಾಸುರನ ಸಂಹಾರ ಮಾಡಿದ್ದಾನೆ ಪರಮಾತ್ಮ. 16,100 ಜನ ಕನ್ಯೆಯರನ್ನು ಉದ್ಧಾರ ಮಾಡಿದ್ದಾನೆ. ಹೀಗೆ ಇಂತಹ ಉತ್ತಮ ಕರ್ಮಗಳನ್ನು ಮಾಡಿದಂತಹ ಪರಮಾತ್ಮನಿಗೆ ವಿಶೇಷವಾದಂತಹ ಸತ್ಕಾರವನ್ನ ಸಮಸ್ತ ಯಾದವರು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಪರಮಾತ್ಮ ಮುಂದೆ ಅಂತಃಪುರಂ ಏತ್ಯ, ಅಂತಃಪುರಕ್ಕೆ ಹೋದ ಅಂತ. ಯಾರ ಅಂತಃಪುರಕ್ಕೆ ಹೋದ ಅಂತ ಹೇಳಿದ್ರೆ ಪ್ರಿಯಾಯಾಹ ಅಂತಃಪುರಂ ಅಂದ್ರೆ ಪ್ರಸ್ತುತ ಇಲ್ಲಿ ಯಾರು ಸತ್ಯಭಾಮಾದೇವಿ, ಆ ಸತ್ಯಭಾಮಾದೇವಿಯ ಅಂತಃಪುರಕ್ಕೆ ಪ್ರವೇಶವನ್ನು ಮಾಡಿ ಅವಳ ಮನೆಯ ಅಂಗಣದಲ್ಲಿ, ಅಂಗಳ, ಇವತ್ತು ನಾವೇನು ಅಂಗಳ ಅಂತ ಕರಿತೀವಲ್ಲ ಕನ್ನಡದಲ್ಲಿ, ಆ ಸಂಸ್ಕೃತದ ಅಂಗಣವೇನೆ ಕನ್ನಡದಲ್ಲಿ ಅಂಗಳ ಆಗಿದೆ. ಆ ಸತ್ಯಭಾಮಾದೇವಿಯರ ಮನೆಯ ಅಂಗಳದಲ್ಲಿ ಪರಮಾತ್ಮ ತರುಂ, ಸ್ವರ್ಗಲೋಕದಿಂದ ತಂದಂತಹ ಆ ಪಾರಿಜಾತ ತರುವನ್ನ, ಪಾರಿಜಾತ ವೃಕ್ಷವನ್ನ ಮತ್ತು ರತ್ನ ಸದ್ಗಿರೇಹೇ ಶೃಂಗೇಣ ಸಹ,
ಅಲ್ಲಿ ಏನಾಗಿತ್ತು, ನರಕಾಸುರನ ಮನೆಯಲ್ಲಿ ಇಂದ್ರನ ಮಣಿಪರ್ವತ ಇತ್ತು. ಅದನ್ನ ಪರಮಾತ್ಮ ನರಕಾಸುರದ ಸಂಹಾರವನ್ನು ಮಾಡಿ ತೆಗೆದುಕೊಂಡು ಹೋಗಿ ಇಂದ್ರನಿಗೆ ಕೊಟ್ಟ. ಯುದ್ಧ ಎಲ್ಲ ಆಯ್ತು, ಸೋತ ಮೇಲೆ ಇಂದ್ರ ಆ ಮಣಿಪರ್ವತದ ಶಿಖರದ ಭಾಗವನ್ನು ಕೃಷ್ಣನಿಗೆ ಅಂತ ಕೊಟ್ಟ. ಪೂರ್ತಿ ಕೊಳ್ಳಿಲ್ಲ, ಮಣಿಪರ್ವತದ ಶಿಖರ ಭಾಗವನ್ನು ಕೊಟ್ಟ. ಹೀಗೆ ಪರಮಾತ್ಮ ಅದನ್ನು ತೆಗೆದುಕೊಂಡು ಬಂದಿದ್ದ ಇಲ್ಲಿಗೆ. ಪಾರಿಜಾತ ಮರ ಮತ್ತು ಮಣಿಪರ್ವತದ ಶಿಖರ, ರತ್ನದ ಶಿಖರ ಅಂತ ತೆಗೆದುಕೊಂಡು ಬಂದಿದ್ದ. ಆ ಪಾರಿಜಾತ ವೃಕ್ಷವನ್ನ ಮತ್ತು ಮಣಿಪರ್ವತದ ಶಿಖರವನ್ನ ಸತ್ಯಭಾಮಾದೇವಿಯ ಗೃಹಸ್ಯ ಅಂಗಣೆ, ಅವಳ ಮನೆಯ ಅಂಗಣದಲ್ಲಿ ಅವೆರಡನ್ನು ಕೂಡ ನ್ಯದಧಾತ್ ಇಟ್ಟ. ಹೀಗೆ ಪರಮಾತ್ಮ ದ್ವಾರಕಾಪಟ್ಟಣಕ್ಕೆ ಬಂದ, ಸತ್ಯಭಾಮಾದೇವಿಯರ ಮನೆಯ ಅಂಗಣದಲ್ಲಿ ಆ ಒಂದು ಪಾರಿಜಾತ ವೃಕ್ಷವನ್ನ ಮತ್ತು ಮಣಿಪರ್ವತದ ಶಿಖರವನ್ನ ಅಲ್ಲಿ ಸ್ಥಾಪನೆ ಮಾಡಿದ. ಇದರಿಂದ ಏನಾಯ್ತು, ಸತ್ಯಭಾಮಾದೇವಿಯರಿಗೆ ಜಗತ್ತಿನ ದೃಷ್ಟಿಯಲ್ಲಿ, ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಸತ್ಯಭಾಮಾದೇವಿಯರು ತಮಗೆ ತಾವು ಉಳಿದವರಿಗಿಂತ ದೊಡ್ಡವರು ಅನ್ನುವಂತಹ ಒಂದು ಭಾವನೆ ಬಂತು ಅಂತ ಜಗತ್ತಿನ ದೃಷ್ಟಿಯಲ್ಲಿ. ಆದರೆ ನಮಗೆಲ್ಲ ಗೊತ್ತಿರುವಂತೆ ಸಾಕ್ಷಾತ್ ಲಕ್ಷ್ಮೀದೇವಿ, ಹಾಗಾಗಿ ರುಕ್ಮಿಣಿ ದೇವಿಯರಿಗಾಗಲಿ ಸತ್ಯಭಾಮಾದೇವಿಯರಿಗಲಿ ಈ ರೀತಿಯ ಒಂದು ಭಾವನೆ ಯಾವಾಗ್ಲೂ ಇರಲಿಲ್ಲ. ಲೋಕದ ದೃಷ್ಟಿಯಲ್ಲಿ ಸತ್ಯಭಾಮಾದೇವಿ ರುಕ್ಮಿಣಿ ದೇವಿಗೆ ಬರೀ ಪಾರಿಜಾತ ವೃಕ್ಷದ ಹೂವನ್ನ ಕೊಟ್ಟ ಗರುಡ, ಆದರೆ ನಾರದರು. ಆದ್ರೆ ಇಲ್ಲಿ ಮಾತ್ರ ಏನಾಯ್ತು, ನನ್ನ ಮನೆಯ ಅಂಗಳದಲ್ಲಿ ಪಾರಿಜಾತದ ಮರವೇ ಇದೆ. ಅವಳಿಗೆ ಸಿಕ್ಕಿದ್ದು ಕೇವಲ ಪಾರಿಜಾತ ವೃಕ್ಷದ ಒಂದು ಪುಷ್ಪ ಮಾತ್ರ. ನನ್ನ ಹತ್ತಿರ ಪಾರಿಜಾತದ ಮರವೇ ಸ್ವರ್ಗಲೋಕದಿಂದಾಗಿ ಬಂದಿದೆ ಅಂತ ಒಂದು ಸಾಮಾನ್ಯವಾಗಿ ಒಂದು ಹೆಚ್ಚುಗಾರಿಕೆ ಅನ್ನೋದಿರುತ್ತಲ್ಲ, ಆ ರೀತಿಯಾದ ಭಾವನೆ ಅಲ್ಲಿ ತೋರಿತ್ತು. ಆದರೆ ಮೂಲತಃ ಆ ರೀತಿಯಾದಂತ ಯಾವ ಭಾವನೆಯೂ ಕೂಡ ಸತ್ಯಭಾಮಾದೇವಿಗೆ ಇಲ್ಲ. ಮುಂದೆ ಪ್ರದಾಯ ರತ್ನಾನಿ ಚ ಸರ್ವಸಾತ್ವತಾಂ ಯಥೇಷ್ಟತಸ್ತಾಃ ಅಪಿ ಕನ್ಯಕಾಃ ಪ್ರಭುಃ. ಉದ್ವಾಹ್ಯ ರೇಮೇ ಪೃಥಗೇವ ರತ್ನ ಪ್ರಾಸಾದ ಸಂಸ್ಥಾವಿಃ ಅನಂತರೂಪಃ. ತದಚ್ಛೇದ ಪ್ರದಾಯ ರತ್ನಾನಿ ಚ ಸರ್ವಸಾತ್ವತಾಂ ಯಥೇಷ್ಟತಃ ತಾಃ ಅಪಿ ಕನ್ಯಕಾಃ ಪ್ರಭುಃ. ಉದ್ವಾಹ್ಯ ರೇಮೆ ಪೃಥಕ್ ಏವ ರತ್ನಪ್ರಾಸಾದ ಸಂಸ್ಥಾವಿಃ ಅನಂತರೂಪಃ. ಹೀಗೆ ಪರಮಾತ್ಮ ದ್ವಾರಕಾಪಟ್ಟಣಕ್ಕೆ ಪ್ರವೇಶವನ್ನು ಮಾಡಿದ. ಹಿಂದೆ ನಾವು ನೋಡಿದಂತೆ ನರಕಾಸುರ ಸಂಹಾರವನ್ನು ಮಾಡಿ ಅನೇಕ ರತ್ನಗಳ ರಾಶಿಯನ್ನ ಆನೆಯ ಮೇಲೆ ಹೊರಿಸಿಕೊಂಡು ಬಂದಿದ್ದ, ರಾಕ್ಷಸರ ಮೂಲಕ ಹೊರಿಸಿಕೊಂಡು ಬಂದಿದ್ದ. ಆ ಎಲ್ಲ ರತ್ನಗಳನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮನ ಸರ್ವ ಸಾತ್ವತಾಂ, ಸಾತ್ವತರು ಅಂದ್ರೆ ಯಾದವರು, ಪರಮಾತ್ಮ ಆ ಎಲ್ಲ ರತ್ನಗಳನ್ನು ಕೂಡ ಎಲ್ಲ ಯಾದವರಿಗೆ ಯಥೇಷ್ಟತಃ, ಸುಮ್ಮನೆ ಏನೋ 4 ರತ್ನ ಕೊಟ್ಟೆ 5 ರತ್ನ ಕೊಟ್ಟೆ ಅಂತಿಲ್ಲ, ಯಥೇಷ್ಟವಾಗಿ ಅವರಿಗೆ ಬೇಕಾದಷ್ಟು ಆ ರತ್ನಗಳನ್ನ ಅವರಿಗೆ ಕೊಟ್ಟ. ಸರ್ವಸಾತ್ವತಾಂ ಯಥೇಷ್ಟತಃ ರತ್ನಾನಿ ಪ್ರದಾಯ.
ಅವರಿಗೆ ಬೇಕಾದಷ್ಟು ರತ್ನಗಳನ್ನ ಪರಮಾತ್ಮ ಉದಾರವಾಗಿ ಕೊಡ್ತಾ ಇದ್ದಾನೆ. ಅದಾದ ಮೇಲೆ ಕನ್ಯಕಾಹ ಉದ್ವಾಹ್ಯ, ನರಕಾಸುರನನ್ನ ಕೊಂದು ತಂದಂತಹ 16,100 ಜನ ಕನ್ಯೆಯರನ್ನ ಪರಮಾತ್ಮ ಉದ್ವಾಹ್ಯ ವಿವಾಹ ಮಾಡಿಕೊಂಡ. ಹೀಗೆ ಪರಮಾತ್ಮನಿಗೆ ಈಗಾಗಲೇ 8 ಜನ ಹೆಂಡತಿಯರಿದ್ದಾರೆ. ಅದನ್ನು ಬಿಟ್ಟು ಮತ್ತೆ 16,100 ಜನ ಕನ್ಯೆಯರನ್ನ ಮದುವೆಯಾದ. ಹೀಗೆ ಒಟ್ಟು 16,108 ಜನ ಹೆಂಡತಿಯರು ಪರಮಾತ್ಮನಿಗೆ. ಅದಕ್ಕೋಸ್ಕರವೇನೆ ನಾವು ಕೃಷ್ಣ ಅಷ್ಟೋತ್ತರ ಶತನಾಮದಲ್ಲಿ ಕೇಳುವಂತೆ ಷೋಡಶಸ್ತ್ರೀ ಸಹಸ್ರೇಶಃ ಅಂತ 16,100 ಜನರನ್ನ ಈಗ ಪರಮಾತ್ಮ ಈಗ ವಿಶೇಷವಾಗಿ ಮದುವೆಯಾಗಿದ್ದಾನೆ. ಮದುವೆಯಾದ ಮೇಲೆ ಅವರಿಗೆ ಮನೆ ಬೇಕಲ್ಲ. ಎಲ್ಲಾ ಹೆಂಡತಿಯರನ್ನು ಕೂಡ ಒಂದೇ ಮನೆಯಲ್ಲಿ ಇಟ್ಕೊಳಿಕ್ ಆಗೋದಿಲ್ಲ. ಪರಮಾತ್ಮ ಅವರಿಗೆ ಪೃಥಕ್ ಬೇರೆ ಬೇರೆಯಾದಂತಹ ಮನೆಯನ್ನ ಕೊಟ್ಟ. ಅದು ಯಾವುದೋ ಕಲ್ಲು ಮಣ್ಣಿನ ಅಥವಾ ಮರದ ಮನೆಯೆಲ್ಲ, ರತ್ನಪ್ರಾಸಾದ ಸಂಸ್ಥಾಭಿಹಿ. ಅವರಿಗೆ ಆ ಮನೆ ಇತ್ತು. ಆ ಮನೆಯ ಉಪ್ಪರಿಗೆಗಳು, ಬಾಲ್ಕನಿಗಳು ಹೇಗಿತ್ತು ಅಂತಂದ್ರೆ ರತ್ನಪ್ರಾಸಾದ, ಪ್ರಾಸಾದ ಅಂದ್ರೆ ಉಪ್ಪರಿಗೆ ಮನೆ ಅಂತ. ಅವರ ಎಲ್ಲ ಮನೆಗಳು ಕೂಡ ರತ್ನದ ಉಪ್ಪರಿಗೆಗಳು ಅಂತೆ. ಅಲ್ಲಿ ಯಾವುದೇ ಕಲ್ಲು ಮಣ್ಣು ಕಟ್ಟಿಗೆ ತಿನ್ನೋದು ಬೇರೆ ಯಾವುದೋ ಕೂಡ ಇಲ್ಲ. ರತ್ನದ ಉಪ್ಪರಿಗೆಗಳಿರುವಂತಹ ಅದ್ಭುತವಾದಂತಹ ಮನೆಗಳು, ಪ್ರತ್ಯೇಕವಾಗಿ ಒಬ್ಬೊಬ್ಬರಿಗೆ ಒಂದೊಂದು ಮನೆ, ಅದಕ್ಕೆ ರತ್ನದ ಉಪ್ಪರಿಗೆಗಳು, ಪ್ರಾಸಾದಗಳು. ಅಂತಹ ಮನೆಗಳಲ್ಲಿ ಇದ್ದುಕೊಂಡು ಪರಮಾತ್ಮ ತನಗೆಷ್ಟು ರೂಪ, ಒಂದೇ ರೂಪದಿಂದಾಗಿ ಬೇರೆ ಬೇರೆ ಮನೆಯಲ್ಲಿ ಇದ್ನ ಅಂತ ಹೇಳಿದ್ರೆ, ಅಥವಾ ಒಂದು ಮನೆಯಲ್ಲಿ ಸ್ವಲ್ಪ ಹೊತ್ತಿರೋದು ಇನ್ನೊಂದು ಮನೆ ಸ್ವಲ್ಪ ಹೊತ್ತಿರೋದು, ಆ ರೀತಿ ಮಾಡಿದ್ನ? ಇಲ್ಲ. ಪರಮಾತ್ಮ ಅನಂತ ರೂಪಿಯಾದಂತಹ ಆ ಪರಮಾತ್ಮ ಪ್ರತ್ಯೇಕವಾದಂತಹ ರೂಪಗಳನ್ನ ಸ್ವೀಕಾರ ಮಾಡಿ ಅವರ ಮನೆಯಲ್ಲಿ ಇದ್ದ. ಅರ್ಥಾತ್ ಪರಮಾತ್ಮ 16,108 ಜನರ ಮನೆಯಲ್ಲಿಯೂ ಕೂಡ ಪ್ರತ್ಯೇಕವಾದಂತಹ ರೂಪಗಳಿಂದಾಗಿ ಅಲ್ಲಿ ಇದ್ದುಕೊಂಡು ರೇಮೆ ರಮಣವನ್ನ ಮಾಡಿದ. ಹೀಗೆ ಪರಮಾತ್ಮ ತಾನು 16,108 ಜನರನ್ನ ಮದುವೆಯಾಗಿ ಅವರ ಉದ್ಧಾರವನ್ನು ಮಾಡಿದ. ತಾನು ಅವರೊಂದಿಗೆ ವಿಹಾರವನ್ನು ಕೂಡ ಮಾಡ್ತಾ ಇದ್ದಾನೆ. ಮತ್ತೆ ಮುಂದೆ ಆ ಪರಮಾತ್ಮನ ಸಂತಾನ ಎಷ್ಟು ಅಂತ, ಹೆಂಡತಿಯರೇ 16,108 ಆದರೆ ಅವರಲ್ಲಿ ಹುಟ್ಟಿದಂತಹ ಮಕ್ಕಳೆಷ್ಟು ಎಂಬುದಾಗಿ ಆಚಾರ್ಯರು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಪೃಥಕ್ ತಾಸು ದಶೈವ ಪುತ್ರಕಾನ್ ನ್ಯಧತ್ತ ಕನ್ಯಾಮಪಿ ಸರ್ವಶಃ ಪ್ರಭುಃ. ಪ್ರದ್ಯುಮ್ನ ಸಾಂಬಾವಪಿ ಭಾನುಚಾರು ದೇಷ್ಣೌ ಚ ತೇಷಾಂ ನಿತರಾಂ ಗುಣಾಧಿಕಾಃ. ಪದಚ್ಛೇದ. ಪೃಥಕ್ ತಾಸು ದಶ ಏವ ಪುತ್ರಕಾನ್ ನ್ಯಧತ್ತ ಕನ್ಯಾಂ ಅಪಿ ಸರ್ವಶಃ ಪ್ರಭುಃ. ಪ್ರದ್ಯುಮ್ನ ಸಾಂಬೌ ಅಪಿ ಭಾನುಚಾರು ದೇಷ್ಣೌ ಚ ತೇಷಾಂ ನಿತರಾಂ ಗುಣಾಧಿಕಾಃ.
ಶ್ರೀಕೃಷ್ಣ ಪರಮಾತ್ಮ ಆ ಎಲ್ಲ ಕನ್ಯೆಯರಲ್ಲೂ ಕೂಡ ಪೃಥಕ್ ಪೃಥಕ್ ಪ್ರತ್ಯೇಕವಾಗಿ ಅಂದ್ರೆ ಒಬ್ಬೊಬ್ಬರಲ್ಲಿಯೂ ಕೂಡ ದಶೈವ ಪುತ್ರಕಾನ್ 10 ಜನ ಗಂಡು ಮಕ್ಕಳು, ಒಂದು ಕನ್ಯೆಯಲ್ಲಿ ಅರ್ಥಾತ್ ಒಂದು ಹೆಂಡತಿಯಲ್ಲಿ 10 ಜನ ಗಂಡು ಮಕ್ಕಳು. ಅದಾದ ಮೇಲೆ ಕನ್ಯಾಂ ಅಪಿ, ಒಂದು ಹೆಣ್ಣು ಮಗು. 10 ಜನ ಗಂಡು ಮಕ್ಕಳು, ಒಂದು ಹೆಣ್ಣು ಮಗು, ಒಟ್ಟು 11 ಜನ ಮಕ್ಕಳು. ಹೀಗೆ ದಶೈವ ಪುತ್ರಕಾನ್ ಕನ್ಯಾಮಪಿ, ಒಂದು ಹೆಣ್ಣನ್ನು ಕೂಡ ನ್ಯಧತ್ತ, ಹುಟ್ಟಿಸಿದ. ಇಲ್ಲಿ 2 ರೀತಿಯಾದಂತಹ ಪಾಠಾಂತರ ಇದೆ. ಕೆಲವು ವ್ಯಾಖ್ಯಾನಕಾರರ ಪ್ರಕಾರ ಪುತ್ರಕಾನ್ ಅಧತ್ತ ಅಂತ, ಜನಾರ್ದನಾಚಾರ್ಯರ ವ್ಯಾಖ್ಯಾನದ ಪ್ರಕಾರ ಪುತ್ರಕಾನ್ ನ್ಯಧತ್ತ ಅಂತ. ಎರಡಕ್ಕೂ ಒಂದೇ ಅರ್ಥ, ಅಂದ್ರೆ ಪಾಠಾಂತರ ಇದೆ ಅಷ್ಟೇ. ಹೀಗೆ 11 ಮಕ್ಕಳನ್ನ ಪರಮಾತ್ಮ ಹುಟ್ಟಿಸಿದ. ಅವರಲ್ಲಿ ಎಲ್ಲರಲ್ಲಿದ್ದಂತಹ ಮಕ್ಕಳಲ್ಲಿ ಪ್ರದ್ಯುಮ್ನ ಸಾಂಬವು ಅಪಿ ಚಾರುದೇಷ್ಣವು, ಪ್ರದ್ಯುಮ್ನ ಮತ್ತು ಸಾಂಬ ಮತ್ತು ಭಾನು ಚಾರುದೇಷ್ಣ, ಈ 4 ಜನರು ಏನಾಗಿದ್ದಾರೆ, ನಿತರಾಂ ಗುಣಾಧಿಕಾಹ, ಆ ಎಲ್ಲ ಮಕ್ಕಳಲ್ಲಿಯೂ ಕೂಡ ಅಂದ್ರೆ ನಮ್ಮ ಒಂದು ಲೆಕ್ಕಾಚಾರ ಪ್ರಕಾರ 1,61,080 ಜನ ಗಂಡು ಮಕ್ಕಳು ಮತ್ತು 16,108 ಜನ ಹೆಣ್ಣು ಮಕ್ಕಳು ಅಂತ. 16,108 ಜನರಿಗೆ 10 ಅಂತ ಹೇಳಿದ್ರೆ 1,61,080 ಆಗುತ್ತೆ. ಮತ್ತೆ ಅಷ್ಟೇ ಸಂಖ್ಯೆಯ ಹೆಣ್ಣು ಮಕ್ಕಳು ಅಂದ್ರೆ ಒಂದು ಸಂಖ್ಯೆ. ಸೊ ಹೆಂಡತಿ ಎಷ್ಟಿದ್ರು ಅಷ್ಟು ಸಂಖ್ಯೆ ಹೆಣ್ಣು ಮಕ್ಕಳದಾಗತ್ತೆ. ಅಷ್ಟೂ ಜನ ಮಕ್ಕಳಲ್ಲಿ ಯಾರು ಶ್ರೇಷ್ಠರು ಅಂತ ಹೇಳಿದ್ರೆ ಪ್ರದ್ಯುಮ್ನ ಮತ್ತು ಸಾಂಬ, ಭಾನು, ಚಾರುದೇಷ್ಣ, ಈ 4 ಜನ ಉತ್ತಮ ಗುಣವಂತರಾದಂಥವರು, ಇವರು ಶ್ರೇಷ್ಠರು. ಮುಂದೆ ವಿವಸ್ವತೋ ಯೋ ವರಜೋ ಅದಿತೇಹೇ ಸುತಃ ಖ್ಯಾತಶ್ಚ ನಾಮ್ನಾ ಸವಿತೇತಿ ಕೃಷ್ಣಾತ್. ಜಾತಸ್ಸ ಸತ್ಯಾಜಠರೆ ಅತ್ರ ನಾಮ್ನಾ ಭಾನುಸ್ತು ಭೈಷ್ಮ್ಯ ಅಪಿ ಚಾರುದೇಷ್ಣಃ. ಪದಚ್ಛೇದ. ವಿವಸ್ವತಃ ಯಹ ಅವರಜಃ ಅದಿತೇಃ ಸುತಃ ಖ್ಯಾತಃ ಚ ನಾಮ್ನಾ ಸವಿತಾ ಇತಿ ಕೃಷ್ಣಾತ್ ಜಾತಃ ಸಹ ಸತ್ಯಾಜಠರೆ ಅತ್ರ ನಾಮ್ನಾ ಭಾನುಃ ತು ಭೈಷ್ಮ್ಯಃ ಅಪಿ ಚಾರುದೇಷ್ಣಃ. ಇದರಲ್ಲಿ ನಮಗೆ ಇಬ್ಬರ ಪರಿಚಯ ಇದೆ. ಯಾರು? ಪ್ರದ್ಯುಮ್ನ ಮತ್ತು ಸಾಂಬ ಯಾರು, ಅವರು ಯಾರ ಅವತಾರ ಅಂತೆಲ್ಲ ಗೊತ್ತಿದೆ. ಪ್ರದ್ಯುಮ್ನ ಕಾಮನ ಅವತಾರ, ಸಾಂಬ ಷಣ್ಮುಖನ ಅವತಾರ ಅಂತೆಲ್ಲ ಗೊತ್ತಿದೆ. ರುಕ್ಮಿಣಿಯ ಮಗ ಮತ್ತು ಜಾಂಬವತಿಯ ಮಗ ಅಂತ. ಈ ಭಾನು ಮತ್ತು ಚಾರುದೇಷ್ಣ ಯಾರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಭಾನು ಇವನ್ ಯಾರು ಅಂದ್ರೆ
ವಿವಸ್ವತಃ ಯಹ ಅವರಜಃ ಅದಿತೇಹೆ ಸುತಃ. ಇವನು ಅದಿತಿ ದೇವಿಯ ಮಗ. ಅಂದ್ರೆ ಅದಿತಿ ದೇವಿಯಲ್ಲಿ ಒಟ್ಟು 12 ಜನ ಹುಡ್ತಾರೆ. ದ್ವಾದಶ ಆದಿತ್ಯರು ಅಂತ ಪ್ರಖ್ಯಾತರಾದಂಥವ್ರು. ದ್ವಾದಶ ಆದಿತ್ಯರು ಅಂದ್ರೆ ಅದಿತಿಯ ಮಕ್ಕಳು ಅಂತ ಅಷ್ಟೇ ಅರ್ಥ. ದ್ವಾದಶ ಆದಿತ್ಯರು ಮತ್ತೆ 12 ಜನ ಸೂರ್ಯರು ಅಂತ ಅಲ್ಲ. ಅದಿತಿಯ ಮಕ್ಕಳು ದ್ವಾದಶ ಆದಿತ್ಯರು. ಅವರಲ್ಲಿ ವಿವಸ್ವಾನ್ ಇವನು ಮೊದಲನೆಯವನು. ಇವನನ್ನೇ ಸೂರ್ಯ ಅಂತ ಕರೀತಾರೆ. ಅಂದ್ರೆ ಇವತ್ತಿನ ಏನು ಸೂರ್ಯ ಅಂತ ನಾವು ಚಿಂತನೆ ಮಾಡ್ತೀವಲ್ಲ, ನಮಗೆ ಬೆಳಕನ್ನು ನೀಡುವಂಥವನು ಅವನು ವಿವಸ್ವಾನ್ ಅಂತ. ಈ ವಿವಸ್ವಾನ್ ಎಂಬಂತಹ ಸೂರ್ಯನ ಅವರಜಃ ತಮ್ಮ ಯಾರು ಅಂದ್ರೆ ಅವನು ಸವಿತಾ ಅಂತ. ನಾಮ್ನಾ ಸವಿತಾ ಇತಿ ಖ್ಯಾತಃ, ಹೆಸರು ಸವಿತಾ ಅಂತ. ಇವನು ವಿವಸ್ವತನ ಆ ತಮ್ಮ. ಈ ಸವಿತಾನೆ ಇಲ್ಲಿ ಏನಾಗಿದ್ದಾನೆ, ಸತ್ಯಾಜಠರೆ ಕೃಷ್ಣಾತ್, ಸತ್ಯಭಾಮಾದೇವಿಯ ಹೊಟ್ಟೆಯಲ್ಲಿ ಕೃಷ್ಣನಿಂದಾಗಿ ನಾಮ್ನಾ ಭಾನುಹು, ಭಾನು ಎನ್ನುವಂತ ಹೆಸರಿನಿಂದಾಗಿ ಹುಟ್ಟಿದ್ದಾನೆ. ಇನ್ನು ಚಾರುದೇಶ್ನ ವೈಷ್ಮ್ಯಾಹ, ಚಾರುದೇಶ್ನ ಇವರಿಂದ ಹುಟ್ಟಿದ, ಯಾರಿಂದ? ರುಕ್ಮಿಣಿಯಿಂದ ಹುಟ್ಟಿದ. ಹೀಗೆ ಭಾನು ಸತ್ಯಭಾಮಾದೇವಿಯ ಮಗ, ಚಾರುದೇಶ್ನ ರುಕ್ಮಿಣಿಯ ಮಗ ಅಂತ. ಹೀಗೆ ಈ ಭಾನು ಯಾರು ಅಂದ್ರೆ ವಿವಸ್ವಾನ್ ಎನ್ನುವಂತಹ ಸೂರ್ಯನ ತಮ್ಮ, ಹೆಸರು ಸವಿತಾ ಅಥವಾ ಸವಿತೃ ಅಂತ. ಇವನು ಅದಿತಿ ದೇವಿಯ ಮಗ, ದ್ವಾದಶ ಆದಿತ್ಯರಲ್ಲಿ ಒಬ್ಬ ಅದಿತಿ ದೇವಿಯ ಮಗ. ಇವನು ಸತ್ಯಭಾಮ ಮತ್ತು ಕೃಷ್ಣರ ಮಗನಾಗಿ ಭಾನು ಎನ್ನುವಂತ ಹೆಸರಿನಿಂದಾಗಿ ಹುಡ್ತಾ ಇದ್ದಾನೆ. ಇನ್ನು ಚಾರುದೇಶ್ನ ಎನ್ನುವಂಥವನು ರುಕ್ಮಿಣಿಯ ಮಗ ಎಂಬುದಾಗಿ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಹೀಗೆ 4 ಜನರ ಮಾಹಿತಿಯನ್ನ ನಮಗೆ ನೀಡ್ತಾ ಇದ್ದಾರೆ. ಮುಂದೆ ಸ ಚಾರುದೇಶ್ನೋಪಿ ಹಿ ವಿಘ್ನರಾಜಃ ಏನೇ ಚ ಕೃಷ್ಣಸ್ಯ ಸುತಾಃ ಸಮಸ್ತಾಃ ತೇ ಚೈವ ಗೀರ್ವಾಣ ಗಣಾಸ್ತಥಾನ್ಯೇ ಯೇ ದ್ವಾರಕಾಯಾಂ ನಿವಸಂತಿ ಸರ್ವೇ. ಪದಚ್ಛೇದ ಸಹ ಚಾರುದೇಶ್ನಃ ಅಪಿ ಹಿ ವಿಘ್ನರಾಜಃ ಯೇ ಅನ್ಯೇ ಚ ಕೃಷ್ಣಸ್ಯ ಸುತಾಃ ಸಮಸ್ತಾಃ ಯೇ ಚ ಏವ ಗೀರ್ವಾಣಗಣಾಃ ತಥಾ ಅನ್ಯೇ ಯೇ ದ್ವಾರಕಾಯಾಂ ನಿವಸಂತಿ ಸರ್ವೇ. ಭಾನುವಿನ ಬಗ್ಗೆ ಹೇಳಿದರು, ವಿವಸ್ವತನ ತಮ್ಮ ಸವಿತಾ ಅಂತ. ಈ ಚಾರುದೇಶ್ನ ಯಾರು ಅಂತಂದ್ರೆ ಸ ಚಾರುದೇಶ್ನೋಪಿ ವಿಘ್ನರಾಜ, ಗಣಗಳಿಗೆ ಒಡೆಯನಾದಂತಹ ಸಾಕ್ಷಾತ್ ಗಣಪತಿಯೇನೆ ಚಾರುದೇಶ್ನಾಗಿ ಹುಟ್ಟಿದ್ದಾನೆ. ಇನ್ನು ಸರಿ, ಇವರಿಷ್ಟರ ಬಗ್ಗೆ ಆಯ್ತು, 4 ಜನರ ಬಗ್ಗೆ ತಿಳಿಸಿದರು. ಉಳಿದವರ ಕಥೆ ಏನು, ಅವ್ರು ಯಾರು ಅಂತ ಹೇಳಿದ್ರೆ, ಏಚ ಅನ್ಯೇ ಕೃಷ್ಣಸ್ಯ ಸುತಾಃ ಸಮಸ್ತಾಃ ತೇ ಗೀರ್ವಾಣ ಗಣಾಃ.
ಈ 4 ಜನರನ್ನ ಬಿಟ್ಟು ಕೃಷ್ಣನ ಬೇರೆ ಬೇರೆ ಏನು ಮಕ್ಕಳಂತಿದ್ರಲ್ಲ, ಸಮಸ್ತಾಹ ಸುತಾಹ, ಆ ಎಲ್ಲ ಮಕ್ಕಳೂ ಕೂಡ ಗೀರ್ವಾಣ ಗಣಾಹ, ಗೀರ್ವಾಣರು ಅಂತ ಹೇಳಿದ್ರೆ ದೇವತೆಗಳು, ದೇವತೆಗಳ ಗಣದವರು, ಎಲ್ಲರೂ ಕೂಡ ದೇವತೆಗಳ ಗಣದವರೇ ಆಗಿದ್ದಾರೆ, ಯಾರು ಕೂಡ ಸಾಮಾನ್ಯರಲ್ಲ. ಹೀಗೆ ಕೃಷ್ಣನ ಸಮಸ್ತ ಪುತ್ರರು ಕೂಡ ದೇವತಾ ಗಣಕ್ಕೆ ಸೇರಿದಂಥವರು. ಅಷ್ಟು ಮಾತ್ರ ಅಲ್ಲ, ಅನ್ನೇ ಏ ದ್ವಾರಕಾಯಾಮ್ ನಿವಸಂತಿ, ಬರೀ ಕೃಷ್ಣನ ಮಕ್ಕಳು ಅಂತ ಮಾತ್ರ ಅಲ್ಲ, ದ್ವಾರಕಾ ಪಟ್ಟಣದಲ್ಲಿ ನೆಲೆಸಿದಂತಹ ಸಮಸ್ತ ಜನರೂ ಕೂಡ ದೇವಾಂಶ ಸಂಭೂತರೇ ಆಗಿದ್ದರು. ಅನ್ನೇ ಏ ದ್ವಾರಕಾಯಾಮ್ ನಿವಸಂತಿ ತೇ ಸರ್ವೇ ಗೀರ್ವಾಣಗಣಾಹ, ಕೃಷ್ಣನ ಮಕ್ಕಳು ದೇವಾಂಶ ಸಂಭೂತರು, ಕೃಷ್ಣನ ಆ ದ್ವಾರಕಾ ಪಟ್ಟಣದಲ್ಲಿ ನೆಲೆಸಿದಂತಹ ಎಲ್ಲ ಜನರೂ ಕೂಡ ದೇವಾಂಶ ಸಂಭೂತರೇ ಆಗಿದ್ದರು. ಹೀಗೆ ಕೃಷ್ಣನ ಆ ಸುತ್ತಮುತ್ತಲ ಪರಿವಾರ ಸಮಸ್ತವೂ ಕೂಡ ದೇವತಾ ಪರಿವಾರವೇ ಆಗಿತ್ತು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದೆ ತಸ್ಯಾಂ ಸಮಸ್ತೈಹಿ ಅಭಿಪೂಜ್ಯಮಾನೆ ದೇವೈಃ ಸ್ವಪುರ್ಯಾಂ ನಿವಸತ್ಯನಂತೆ. ಯಯೌ ಕದಾಚಿತ್ ಸತು ರೌಗ್ಮಿಣೇಯಃ ಸಾಂಬೇನ ಸಾರ್ಧಂ ಭುಜಗೇಂದ್ರ ಲೋಕಂ. ಪದಚ್ಛೇದ ತಸ್ಯಾಂ ಸಮಸ್ತೈಃ ಅಭಿಪೂಜ್ಯಮಾನೆ ದೇವೈಃ ಸ್ವಪುರ್ಯಾಂ ನಿವಸತಿ ಅನಂತೆ ಯಯೌ ಕದಾಚಿತ್ ಸಹ ತು ರೌಗ್ಮಿಣೇಯಃ ಸಾಂಬೇನ ಸಾಕಂ ಅಥವಾ ಸಾರ್ಧಂ, ಪಾಠಾಂತರ ಭುಜಗೇಂದ್ರ ಲೋಕಂ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ದೇವೈಹಿ ಸಮಸ್ತೈಹಿ, ಎಲ್ಲ ದೇವತೆಗಳೊಂದಿಗೆ ಎಲ್ಲರೊಂದಿಗೆ ಅಭಿಪೂಜ್ಯಮಾನೆ, ಪೂಜಿತನಾಗಿ ಆ ದ್ವಾರಕಾಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಸ್ವಪುರಿಯಾಂ ನಿವಸತಿ ಅನಂತೆ, ಸ್ವಪುರಿ ತನ್ನ ಪುರಿಯಾದಂತಹ ಪಟ್ಟಣವಾದಂತಹ ದ್ವಾರಕಾಪಟ್ಟಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಮಸ್ತರಿಂದಲೂ ಕೂಡ ಪೂಜ್ಯನಾಗಿ ನಿವಸತಿ ವಾಸ ಮಾಡ್ತಾ ಇರಬೇಕಾದ್ರೆ ಒಂದು ಸಲ, ಕದಾಚಿತ್ ಒಂದು ಸಲ, ರೌಗ್ಮಿಣೇಯ, ರೌಗ್ಮಿಣೇಯ ಅಂದ್ರೆ ರುಗ್ಮಿಣಿಯ ಮಗನಾದಂತಹ ಪ್ರದ್ಯುಮ್ನ, ಸಾಂಬೇನ ಸಾಕಂ ಸಾಂಬನ ಜೊತೆಗೆ ಸೇರಿಕೊಂಡು ಭುಜಗೇಂದ್ರ ಲೋಕಂ ಯಯೌ, ಭುಜಗೇಂದ್ರ ಲೋಕ ಅಂದ್ರೆ ನಾಗಲೋಕ. ಸರ್ಪಗಳಿಗೆ ಭುಜಗ ಅಂತ ಹೆಸರು, ಯಾಕಂದ್ರೆ ಅವುಗಳಿಗೆ ಕಾಲಿಲ್ಲ ಕೈ ಇಲ್ಲ, ಭುಜಗಳಿಂದಾಗಿ ತೆವಳಿಕೊಂಡು ಹೋಗ್ತಾ ಇರ್ತವೆ, ಹಾಗಾಗಿ ಭುಜಗ ಅಂತ. ಅಂತಹ ಭುಜಗೇಂದ್ರ ಲೋಕಕ್ಕೆ, ಶ್ರೇಷ್ಠ ಸರ್ಪಗಳು ವಾಸವಾಗಿರುವಂತಹ ನಾಗಲೋಕಕ್ಕೆ, ಪಾತಾಳ ಲೋಕಕ್ಕೆ ಇಬ್ಬರು ಕೂಡ ದಿಗ್ವಿಜಯಕ್ಕೆ ಅಂತ ಹೋಗ್ತಾ ಇದ್ದಾರೆ, ಸಾಂಬ ಮತ್ತು ಪ್ರದ್ಯುಮ್ನ. ಅಜ್ಞಾನತಸ್ತೈಹಿ ಅಭಿಯೋಧಿತ ಸಹ
ಜಿಗಾಯ ಸರ್ವಾನ್ ಅಪಿ ವಾಸುಕಿಂಚ ವಿದ್ರಾವ್ಯ ಬಾಣೈರಥ ರತ್ನ ಸಂಚಯಾನ್ ಸಮಾದದೆ ನೇಮುರಮುಂ ತತಸ್ತೆ. ಪದಚ್ಛೇದ ಅಜ್ಞಾನತಃ ತೈಃ ಅಭಿಯೋದಿತಃ ಸಹ ಜಿಗಾಯ ಸರ್ವಾನ್ ಅಪಿ ವಾಸುಕಿಂ ಚ ವಿದ್ರಾವ್ಯ ಬಾಣೈಃ ಅಥ ರತ್ನಸಂಚಯಾನ್ ಸಮಾದದೆ ನೇಮುಃ ಅಮುಂ ತತಃ ತೇ. ಆ ಸರ್ಪಗಳಿಗೆ ಅಜ್ಞಾನತಃ ಅಜ್ಞಾನ ಇದೆ. ಏನ್ ಅಜ್ಞಾನ? ಇವರಿಬ್ಬರು ಕೂಡ ಕೃಷ್ಣನ ಮಕ್ಕಳು ಅಂತ ಗೊತ್ತಿಲ್ಲ, ಸರ್ವೋತ್ತಮನಾದಂತಹ ಕೃಷ್ಣನ ಮಕ್ಕಳು ಅಂತ ಗೊತ್ತಿಲ್ಲದೆ ಅಜ್ಞಾನದಿಂದಾಗಿ ಆ ಸರ್ಪಗಳು ಇವರೊಟ್ಟಿಗೆ ಅಭಿಯೋದಿತ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಯುದ್ಧವನ್ನು ಮಾಡಿದಾಗ ಆ ಪ್ರದ್ಯುಮ್ನ ಎಲ್ಲರನ್ನು ಕೂಡ ಗೆಲ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ವಾಸುಕಿಂ ಸರ್ಪ ರಾಜನಾದಂತಹ ವಾಸುಕಿ ಎನ್ನುವಂತಹ ಸರ್ಪವನ್ನು ಕೂಡ ಬಾಣಗಳಿಂದಾಗಿ ಹೊಡೆದು ವಿದ್ರಾವ್ಯ ಓಡಿಸಿಬಿಟ್ಟ. ಅದಾದ ಮೇಲೆ ಆ ಪಾತಾಳ ಲೋಕದಲ್ಲಿ ನಾಗಲೋಕದಲ್ಲಿದ್ದಂತಹ ರತ್ನಗಳು, ನಾವೆಲ್ಲ ಸಾಮಾನ್ಯವಾಗಿ ಕೇಳುವಂತೆ ಬೆಳ್ಳಿ, ಬಂಗಾರ, ರತ್ನ, ವಜ್ರ, ವಿಢೂರ್ಯಗಳನ್ನ ರತ್ನಗಳು ಸರ್ಪಗಳು ಕಾಯ್ತಾ ಇರ್ತವೆ. ವಿಶೇಷವಾಗಿ ಪಾತಾಳ ಲೋಕದಲ್ಲಿ ಅದರ ದೊಡ್ಡ ನಿಧಿಯೇ ಇದೆ ಅಂತ ಅನೇಕ ಕಡೆ ಬರುತ್ತೆ. ಸಹಜವಾಗಿ ಅನೇಕ ಸರ್ಪಗಳಿಗೆ ತಲೆಯ ಮೇಲೂ ಕೂಡ ಮಣಿ ಅನ್ನೋದಿರುತ್ತೆ ಅಂತ ಕೇಳಿರ್ತೇವೆ. ಹೀಗೆ ಅಲ್ಲಿ ಇದ್ದಂತಹ ಅಪಾರವಾದಂತಹ ರತ್ನ ಸಂಚಯ, ಸಂಚಯ ಅಂದ್ರೆ ರಾಶಿ, ದೊಡ್ಡ ರತ್ನದ ರಾಶಿ ಇತ್ತು. ಅದೆಲ್ಲವನ್ನು ಕೂಡ ಸ್ವೀಕಾರ ಮಾಡಿದರು. ಆವಾಗ ಆ ಎಲ್ಲ ಸರ್ಪಗಳಿಗೆ ಕೂಡ ಅರ್ಥ ಆಗತ್ತೆ, ಬಂದವರು ಸಾಮಾನ್ಯರಲ್ಲ, ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಮಕ್ಕಳು ಅಂತ. ಆವಾಗ ಎಲ್ಲ ಸರ್ಪಗಳು ಕೂಡ ನೇಮುಹು ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಹೀಗೆ ಪ್ರದ್ಯುಮ್ನ ಸಾಂಬನೊಟ್ಟಿಗೆ ಸೇರಿಕೊಂಡು ನಾಗಲೋಕವನ್ನ ಗೆದ್ದು ರತ್ನಗಳ ಸಮೂಹವನ್ನ ಸ್ವೀಕಾರ ಮಾಡಿದ ಅಂತ. ಮುಂದೆ ಅವರಿಬ್ಬರು ಕೂಡ ಸ್ವರ್ಗಲೋಕವನ್ನು ಕುರಿತು ಪ್ರಯಾಣವನ್ನ ಮಾಡ್ತಾರೆ. ಅಲ್ಲಿ ಮತ್ತೆ ಏನಾಯಿತು, ಅಲ್ಲಿ ಯಾವ ಯುದ್ಧ ಆಯಿತು ಅಂತ ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಮತ್ತು ನಾಡಿದ್ದು